ಚಿಕ್ಕಸಿಂದಗಿ ಬಳಿ ಕ್ರೂಸರ್ ಮತ್ತು ಕ್ಯಾಂಟರ್ ಡಿಕ್ಕಿಯಾಗಿ ಭೀಕರ ಅಪಘಾತ ಉಂಟಾಗಿದೆ। ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ। ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿಯಲ್ಲಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್, ಮೃತಪಟ್ಟ 10 ಜನ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದವರು ಅಂತ ಈಗ ಹೇಳಲಾಗ್ತಾ ಇದೆ। 4ವರಿಗೆ ಗಂಭೀರ ಗಾಯವಾಗಿದೆ। ಆಸ್ಪತ್ರೆಯಲ್ಲಿ ಅಂದ್ರೆ ಸಿಂದಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ। ಇವರೆಲ್ಲ ಗೋವಾ ಪ್ರವಾಸವನ್ನ ಮುಗಿಸಿ ವಾಪಸ್ ಬರುವಾಗ ಈ ಅಪಘಾತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ। ಹೋಳಿ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಗೋವಾಗೆ ಹೋಗಿದ್ರು 13 ಜನ। ಅಪಘಾತಕ್ಕೆ ಕ್ರೂಸರ್ ಚಾಲಕನ ವೇಗದ ಚಾಲನೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ। ಓವರ್ಟೇಕ್ ಮಾಡುವಾಗ ಎದುರಿಗೆ ಬಂದ ಕ್ಯಾಂಟರ್ಗೆ ರಭಸವಾಗಿ ಹೋಗಿ ಅಪ್ಪಳಿಸಿ ಬಡಿದು ಕ್ರೂಸರ್ ಸ್ಮ್ಯಾಶ್ ಆಗಿದೆ। ಕ್ಯಾಂಟರ್ ಕೂಡ ಒಂದು ಭಾಗ ಸ್ಮ್ಯಾಶ್ ಆಗಿದೆ। 9 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, 4 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ। ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ। ಎಲ್ಲರೂ ಕೂಡ ಮೃತಪಟ್ಟ 10 ಜನ ಕಲಬುರಗಿಯ ಚಿತ್ತಾಪುರ ಮೂಲದವರು ಅಂತ ಈಗ ಹೇಳಲಾಗ್ತಾ ಇದೆ। ಗೋವಾ ಪ್ರವಾಸವನ್ನ ಮುಗಿಸಿ ವಾಪಸ್ ಬರುವಾಗ ಈ ಡೆಡ್ಲಿ ಆಕ್ಸಿಡೆಂಟ್ ಉಂಟಾಗಿದೆ। ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಶೋಕ್ ನೀಡ್ತಾರೆ। ಅಶೋಕ್, ಹೇಗಾಯ್ತು ಈ ಅಪಘಾತ? ಏನ್ ಡೀಟೇಲ್ ಸಿಗ್ತಾ ಇದೆ? ಈಗ ಸಾವಿನ ಸಂಖ್ಯೆ 8ರಿಂದ 9ಕ್ಕೆ ಏರಿಕೆಯಾಗಿದೆ। ಉಳಿದ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅಂತ? ವಿಜಯಪುರ ಜಿಲ್ಲೆಯಲ್ಲಿ ಸಾವಿನ ಹೆದ್ದಾರಿ ಅಂತ ಕರೆಯಲ್ಪಡುವ 218 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಮತ್ತೊಂದು ಅಪಘಾತದ ದುರಂತ ನಡೆದಿದೆ। ಕ್ರೂಸರ್ ಮತ್ತು ಕ್ಯಾಂಟರ್ ರೂಪದಲ್ಲಿ ಬಂದಂತ ಜವರಾಯ ಒಟ್ಟು 9 ಜನರನ್ನು ಆಪರೇಷನ್ ತೆಗೆದುಕೊಂಡಿದ್ದಾನೆ। ಮೃತಪಟ್ಟವ್ರಿಗೆ ಎಲ್ಲರೂ ಕೂಡ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದವರು। ಇವರು ಮೂಲತಃ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಕೂಲಿ ಕಾರ್ಮಿಕರ ಅನ್ನೋ ಮಾಹಿತಿಯನ್ನು ನಮಗೆ ಲಭ್ಯವಾಗಿದೆ। ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಕ್ರೂಸರ್ ಚಾಲಕನ ಅಜಾಗರೂಕತೆಗೆ ಇದಕ್ಕೆ ಮುಖ್ಯ ಕಾರಣ। ಒಂದು ವಾಹನವನ್ನ ಹಿಂದಕ್ಕೆ ಬರದಲ್ಲಿ ಎದುರಿಗೆ ಬರ್ತಕ್ಕಂತ ಇರೋ ಕ್ಯಾಂಟರ್ಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ದಾನೆ। ಈ ಡಿಕ್ಕಿಯ ಪರಿಣಾಮ ಸ್ಥಳದಲ್ಲಿ ಒಟ್ಟು 8 ಜನ ಮತ್ತು ಆಸ್ಪತ್ರೆಯಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ। ಎಲ್ಲರೂ ಇವರು ಏನ್ ಬಂದ್ಬಿಟ್ಟು ಮಧ್ಯ ವಯಸ್ಸಿನ ಅಂದ್ರೆ ಯುವಕರು ಮೃತಪಟ್ಟವರು। ಇವರು ಹೋಳಿ ಹಬ್ಬವನ್ನ ಆಚರಣೆ ಮಾಡಲು ಕಳೆದ 2 ದಿನಗಳ ಹಿಂದೆ ನೆರೆಯ ಗೋವಾ ರಾಜ್ಯಕ್ಕೆ ಇವರು ಟೂರ್ಗೆ ಹೋಗಿದ್ರು। ನಿನ್ನೆ ರಾತ್ರಿ ಕೂಡ ಗೋವಾದಿಂದ ತಮ್ಮ ಪ್ರವಾಸವನ್ನು ಮುಗಿಸಿಕೊಂಡು ವಾಪಸ್ ಚಿತ್ತಾಪುರಕ್ಕೆ ಹೋಗುವಾಗ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಬಳಿ 218 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದೊಂದು ಅವಘಡ ಸಂಭವಿಸಿದೆ। ಒಟ್ಟು ಮೃತಪಟ್ಟವರು ಎಲ್ಲರೂ 30ರಿಂದ 35 ವರ್ಷ ವಯಸ್ಸಿನವರೇ ಆಗಿದ್ದಾರೆ। ಯುವಕರು ಮೃತಪಟ್ಟಿದ್ದಾರೆ। ಎಲ್ಲರೂ 9 ಜನರು ಕೂಡ ಯುವಕರೇ ಆಗಿದ್ದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ। ಮೃತಪಟ್ಟವರ ಹೆಸರು ಕೂಡ ಅವರು ಚಿತ್ತಾಪುರ ಪಟ್ಟಣವರು ಸಾಗರ್, ಚಾಂದ್ ಪಾಷಾ, ಅಜೀಮ್, ಅಂಬರೀಶ್, ಶಾಕೀರ್, ಶ್ರೀನಾಥ್, ಯೂನಿಸ್, ಗುರು, ಮನ್ಸಾರ್ ಇವರು ಮೃತಪಟ್ಟಿದ್ದಾರೆ। ಇದ್ರ ಜೊತೆಗೆ ಕೂಡ ಒಟ್ಟು 6 ಜನ ಕೂಡ ಕೊಂಡಿದ್ದಾರೆ। ಅದರಲ್ಲಿ ಕ್ಯಾಂಟರ್ ಚಾಲಕನು ಸೇರಿದ್ದಾನೆ। ಈ 6 ಜನರಲ್ಲಿ ಕೂಡ 3 ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ। ಸದ್ಯ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ। ಅಮರ್ ಪ್ರಸಾದ್, ಜೊತೆಗೆ ಅಷ್ಟೇ ಅಲ್ಲ, ಸದ್ಯ ಘಟನಾ ಸ್ಥಳಕ್ಕೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಹಾಗೂ ಇತರ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಪೊಲೀಸರ ಮಾಹಿತಿ ಪ್ರಕಾರ ಕ್ರೂಸರ್ ಚಾಲಕನ ಅಜಾಗರೂಕತೆ ಇದಕ್ಕೆ ಮುಖ್ಯ ಕಾರಣ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಕ್ಕಿದೆ। ಅಮರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಶೋಕ್।